ನಮಸ್ಕಾರ. ವಿಶ್ವವಾಣಿ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ. ಒಂದು ಮಂತನ್ನು ಕಳೆದು ನಾವು ಇನ್ನೊಂದು ಮಂತ್ಗೆ ಕಾಲಿಡ್ತಿದ್ದೀವಿ ಅಂದ ತಕ್ಷಣ ನಮ್ಮ ಗ್ರಹಗತಿ ಹೆಂಗಿದೆ, ಯಾವ್ಯಾವ ರಾಶಿಗೆ ಫಲಾಫಲಗಳು ಹೆಂಗಿದಾವೆ ಅನ್ನೋದನ್ನು ನಾವು ತಿಳ್ಕೊಳ್ಳೋದಕ್ಕೆ ಕಾತರರಾಗಿ ಕಾಯ್ತಾ ಇರ್ತೀವಿ. ಸೊ ಅಂತಹ ಒಂದು ನಿಮ್ಮ ಕುತೂಹಲವನ್ನು ತಣಿಸುವಂತಹ ಒಂದು ಸುಂದರವಾದ ಕಾರ್ಯಕ್ರಮ ನಮ್ಮ ವಿಶ್ವವಾಣಿ ಜ್ಯೋತಿಷ್ಯ ಕಾರ್ಯಕ್ರಮ. ಸೊ ಈ ಕಾರ್ಯಕ್ರಮದಲ್ಲಿ ನಮಗೆ ದಾರಿ ತೋರಿಸೋದಕ್ಕೆ ಅಂತಲೇ ಖ್ಯಾತ ಜ್ಯೋತಿಷಿಗಳು, ಚತುರ್ಮುಖ ಬ್ರಹ್ಮ ದೇವಸ್ಥಾನದ ಪ್ರಧಾನ ಅರ್ಚಕರು ಆಗಿರುವಂಥ ಶ್ರೀ ವಿಜಯಾನಂದ ಜೋಯಿಸ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ತೆ. ಸಿಂಹರಾಶಿ ಮಘ ನಕ್ಷತ್ರ, ಪೂರ್ವ ಫಲ್ಗುಣಿ ನಕ್ಷತ್ರ, ಉತ್ತರ ನಕ್ಷತ್ರ 1ನೇ ಪಾದ ಸಿಂಹರಾಶಿ ಬರುತ್ತೆ. ಸಿಂಹರಾಶಿಗೆ ಅಧಿಪತಿ ಸೂರ್ಯನು ಅಧಿಪತಿತ್ವನಾದಾಗ ನಾವೇನು ಕರಿತೀವಿ, ಅಷ್ಟೂ ಗ್ರಹಗಳನ್ನು ನಿಯಂತ್ರಣ ಮಾಡೋನು ಸೂರ್ಯ. ಯಾರು ಸೂರ್ಯ ಅಧಿಪತಿತ್ವ ರಾಶಿಯಲ್ಲಿರ್ತಾರೋ ಅವರೆಲ್ಲವನ್ನೂ ಆಧಿಪತ್ಯ ಮಾಡ್ತಾರೆ, ಎಲ್ಲದನ್ನು ನಿರ್ವಹಣೆ ಮಾಡ್ತಾರೆ. ಯಾರಿಗೂ ಕಷ್ಟ ಅಂತಾದಾಗ ಅವರು ಸಹಾಯ ಮಾಡ್ತಾರೆ. ಆದರೆ ಅವರಿಗೆ ಕಷ್ಟ ಅಂತಾದಾಗ ಬೇರೆಯವರಿಂದ ಅವರು ಸಹಾಯವನ್ನು ಪಡೆಯೋಕ್ಕಾಗಲ್ಲ. ಯಾಕಂದರೆ ಸೂರ್ಯ ಎಲ್ಲರಿಗೂ ಬೆಳಗಬಹುದು, ಬಟ್ ಸೂರ್ಯನಿಗೆ ಸಹಾಯ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅವನು ಲೀಡರ್. ಎಷ್ಟೋ ಸಂದರ್ಭಗಳು ಲೀಡರು ಸಹಾಯ ಕೇಳೋತ್ತಿಗೆ ಮುಜುಗರ ಆಗುತ್ತೆ, ನಾಚಿಕೆ ಆಗುತ್ತೆ. ನಾನು ಲೀಡರಾಗಿ ಹೆಂಗೆ ಕೇಳೋದು ಅಂತ. ಈ ರೀತಿಯ ಒಂದಷ್ಟು ಸಂದರ್ಭಗಳು ಸಿಂಹರಾಶಿಗೆ ಎದುರಾಗಿರುತ್ತೆ. ಆದರೂ ದ್ವಿತೀಯದಲ್ಲಿ ಕೇತು ಈ ವರ್ಷ ಸಿಂಹರಾಶಿಯವರಿಗೆ, ಅದರಲ್ಲೂ ಮಾರ್ಚ್ ತಿಂಗಳಲ್ಲಿ, ಈ ಮಾರ್ಚ್ 30 ತಾರೀಕುವರೆಗೂ ಕೂಡ ಅನೇಕ ಅವಕಾಶಗಳು ಕೆಲಸ ಕಾರ್ಯದಲ್ಲಿ ಮತ್ತು ಕಂಕಣ ಬಲ, ಮದುವೆ ಆಗದೇ ಇರತಕ್ಕಂಥ ಸ್ತ್ರೀ ಅಥವಾ ಪುರುಷ, ವರ ಅಥವಾ ವಧು, ಇವರೆಲ್ಲರಿಗೂ ಮದುವೆಯ ಸೂಚನೆ ಸಿಗತ್ತೆ. ಈ ವರ್ಷ ಈ ಮಾರ್ಚ್ ತಿಂಗಳಲ್ಲಿ ಸಿಗತ್ತೆ, ಮದುವೆ ಸೂಚನೆಗಳು ಸಿಗತ್ತೆ. ಅದಕ್ಕೇನು ಬೇಕೋ ಸಿದ್ಧತೆಗಳು ಮಾಡಿಕೊಳ್ಳಿ. ಹಾಗೂ ಒಮ್ಮೆನಾದರೂ ಸಿಂಹರಾಶಿಯವರು ಧರ್ಮಕ್ಕಾಗಿ, ಅಂದರೆ ಎಲ್ಲಿ ಧರ್ಮದ ಪ್ರಯುಕ್ತವಾಗಿ ಅನ್ನದಾನ ಅಥವಾ ಎಲ್ಲಿ ಧರ್ಮದ ಪ್ರಯುಕ್ತವಾಗಿ ಧಾರ್ಮಿಕ ಕಾರ್ಯ ನಡೆಯುತ್ತೋ ಭಾಗವಹಿಸಿ, ಫಲಾಪೇಕ್ಷೆ ಇಲ್ಲದೆ ತಾನು ಕೊಡ್ತಕ್ಕಂಥ ದಾನವೂ ಬೇರೆಯವರಿಗೆ ಕಾಣದಂತೆ ಕೊಟ್ಟು ಅನ್ನಪೂರ್ಣೇಶ್ವರಿಗೆ ನಮಸ್ಕಾರ ಮಾಡಿ ಬನ್ನಿ. ಸಾಧ್ಯವಾದರೆ ಹೊರನಾಡು, ಧರ್ಮಸ್ಥಳ ಇತ್ಯಾದಿಗಳಿಗೆ ಹೋಗಿ ಒಂದು ಬೊಗಸೆಯಾದರೂ ಅಕ್ಕಿಯನ್ನು ನಂದಲ್ಲ ಅಂತ ಹೇಳಿ ನಾನು ಕೊಡಬೇಕು. ಇದರಿಂದ ಅವರಿಗಿಂತ ದೊಡ್ಡವರಿಂದ ಅವರಿಗೆ ಸಹಾಯಗಳು ಸಿಗುತ್ತೆ. ಈ ಕೆಲಸ ಕಾರ್ಯ ಉದ್ಯೋಗಗಳಲ್ಲಿ ಹಾಗೆ ಅದು ಒಬ್ಬರಿಂದೊಬ್ಬರಿಗೆ ಆಗ್ತಾನೇ ಇರಬೇಕು. ಹಾಗಾಗಿ ಸಿಂಹರಾಶಿಯವರಿಗೆ ಈಗ ಇಷ್ಟು ದಿನಗಳವರೆಗೂ ನಿಷ್ಫಲ, ಅಂದರೆ ಎಲ್ಲವೂ ನಿಷ್ಕ್ರಿಯವಾಗಿದ್ದರೂ, ಕೆಲಸ ಕಾರ್ಯ ಉದ್ಯೋಗ ಇವೆಲ್ಲವೂ ನಿಷ್ಕ್ರಿಯವಾಗಿದ್ದರೂ ಇನ್ನು ಮುಂದೆ ಅವೆಲ್ಲ ಅಂದ್ಕೊಂಡಿದ್ದು ಆಗ್ತಾ ಬರುತ್ತೆ. ಹಾಗಾಗಿ ಅಕ್ಕಿ ಸೇವೆಯನ್ನು ಸಿಂಹರಾಶಿಯವರು ಪ್ರಮುಖವಾಗಿ ಅಕ್ಕಿ ಸೇವೆಯನ್ನು ಅಥವಾ ಅಕ್ಕಿಯನ್ನು ದಾನವನ್ನಾಗಿ ಅಥವಾ ಅನ್ನದಾನವನ್ನಾಗಿ ಒಂದು ಬೊಗಸೆಯಾದರೂ ಕೊಡಬೇಕು. ಇದನ್ನು ಈ ತಿಂಗಳಲ್ಲಿ ಒಂದು ದಿನ ಮಾಡಿ, ಯಾವುದೋ ಒಂದು ದಿನ ನನಗೆ ಫ್ರೀ ಇರೋ ದಿನ ನೀವು ಮಾಡೋದು. ಭಾನುವಾರ, ಸೂರ್ಯನ ವಾರನೇ ಭಾನುವಾರ ಮಾಡಿ. ಮತ್ತು ಸಿಂಹರಾಶಿಯವರು ಒಂದಷ್ಟು ಅನೇಕ ಸಂದರ್ಭಗಳಲ್ಲಿ ಮಾಡಿರ್ತಕ್ಕಂತಹ ಸಾಲಬಾಧೆಗಳಾಗಲಿ ಆರ್ಥಿಕತೆಗಳಾಗಲಿ ಒಂದು ಸರ್ತಿ ಎಲ್ಲ ಡಾಕ್ಯುಮೆಂಟ್ಗಳು ಸರಿ ಇದೆಯಾ ನೋಡ್ಕೊಳ್ಳಿ. ಪತ್ರ ಡಾಕ್ಯುಮೆಂಟ್ಗಳು ಇನ್ನು ಯಾವತ್ತಾರು ಮಾಡಿದ್ರೆ ಆಯ್ತು ಬಿಡು ಅಂತ ಬಿಟ್ಟಿರ್ತೀವಿ, ಬಟ್ ಯಾವತ್ತೋ ಅದು ಅರ್ಜೆಂಟ್ ಅಥವಾ ಎಮರ್ಜೆನ್ಸಿ ಆಗಿ ಕೂತ್ಕೊಳ್ಳುತ್ತೆ. ಆದ್ದರಿಂದ ಸಿಂಹರಾಶಿಯವರು ಒಂದು ಸರ್ತಿ ಎಲ್ಲ ತನ್ನ ಡಾಕ್ಯುಮೆಂಟ್ ಸರಿ ಇದೆಯಾ ಅಂತ ನೋಡ್ಕೊಳ್ಳಿ. ಬುಧ ಮೀನರಾಶಿಯಲ್ಲಿದ್ದಾನೆ. ಎಲ್ಲ ಸತ್ಯವಾಗಿದ್ದರೂ ಕೂಡ ಅದನ್ನು ಸರಸ್ವತಿ ರೂಪದಲ್ಲಿ ಕೇಳುತ್ತೆ ಲೋಕ. ಅಂದ್ರೇನು, ಲಿಖಿತ ರೂಪದಲ್ಲಿ ಕೇಳುತ್ತೆ. ಅದರಿಂದ ತನ್ನ ಪತ್ರಾದಿಗಳು ರೆಕಾರ್ಡ್ಸ್ಗಳು ಇವೆಲ್ಲ ಸರಿ ಇದೆ ಅಂತ, ಸರಿ ಇಲ್ಲ ಅಂದರೆ ಓಡಾಡಿ ನಿಂತಾದರೂ ಸರಿ ಮಾಡಿಸ್ಕೊಂಡು ಬರಬೇಕು. ಈ ತಿಂಗಳು ಆ ಕೆಲಸನ ಮುಗಿಸಿ, ಆಗ ಮುಂದಿನ ತಿಂಗಳಲ್ಲಿ ಆ ಸಮಸ್ಯೆಗಳು ಬರಲ್ಲ. ಹಾಗಾಗಿ ಸಿಂಹರಾಶಿಯವರು ಅಕ್ಕಿಯನ್ನು, ತಂಡುಲ ಅಂದರೆ ಅಕ್ಕಿಯನ್ನು ಅನ್ನಪೂರ್ಣೇಶ್ವರಿ ಸನ್ನಿಧಿ ಅಥವಾ ಯಾವ ವೈಶ್ವಾನರ ಯಾರಿಗಾರೂ ಅದು ದೇಹಕ್ಕೆ ಸೇರಬೇಕು. ಪ್ರಾಣಿಗಾದರೂ ಸರಿ, ಮನುಷ್ಯನಿಗಾದರೂ ಸರಿ, ಅದು ಅನ್ನ ದಾನವಾಗಿ ಹೋಗಬೇಕು. ಈ ತಿಂಗಳಲ್ಲಿ ಮಾಡಿಬಿಡಿ, ಇನ್ನು 12 ತಿಂಗಳು ಅದರ ಸುಖವನ್ನು ಬಯಸ್ತೀರಿ. ಮಾರ್ಚ್ ತಿಂಗಳಲ್ಲೇ ಮಾಡಬೇಕು. ಅದನ್ನು ಏಪ್ರಿಲ್ ಮಾಡಿದ್ರೆ ಫಲ ಇಲ್ಲ.
ಮಾರ್ಚ್ ಫಲನೇ ನಿಮಗೆ ಅದನ್ನು ಹೇಳುತ್ತೆ. ಹಾಗಾಗಿ ಸಿಂಹರಾಶಿಯವರಿಗೆ ಶನಿ ಸಪ್ತಮದಲ್ಲಿದ್ದಾನೆ. ಎಲ್ಲವನ್ನೂ ಒಂದು ಸರ್ತಿ ತನ್ನ ವ್ಯವಹಾರಗಳು ಸರಿ ಇದೆಯಾ ಅಂತ ನೋಡಿಕೊಂಡು ಚಿಕ್ಕ ಪುಟ್ಟ ಈ ತಿದ್ದುಪಡಿ ಕರೆಕ್ಷನ್ಸ್ ಅಂತೀವಲ್ಲ ಅದನ್ನೇನಾದಿದ್ದರೆ ಮಾಡಿಸ್ಕೊಳ್ಳಿ. ಸಿಂಹರಾಶಿಗೆ ಮಾರ್ಚು ಶುಭ ಫಲವನ್ನು ಹೇಳಿದೆ. ಒಳ್ಳೆಯದಾಗಲಿ. ಸಿಂಹರಾಶಿಯವರು ಅಂದರೆ ಸೂರ್ಯ ಯಾರಿಗೂ ಕಮ್ಮಿ ಇಲ್ಲ, ಆದರೆ ಅವನಕ್ಕಿಂತ ದೊಡ್ಡವರು ಯಾರೂ ಇಲ್ಲ ಅನ್ನಂಗಿದೆ. ಬಟ್ ನಿಮ್ಗೇನೇ ತೊಂದರೆಗಳಿದ್ರು, ನಿಮ್ಗೆ ಯಾವುದೇ ಒಂದು ರೀತಿ ಸಹಾಯ ಬೇಕು ಅಂತಂದರೆ ಗುರುಗಳು ಹೇಳಿದ ಯಾವುದೇ ಒಂದು ಸಣ್ಣ ವಿಷಯನೂ ನೀವು ನೆಗ್ಲೆಕ್ಟ್ ಮಾಡಬೇಡಿ. ಆದಷ್ಟು ನೀವು ಅಕ್ಕಿನ ದಾನ ಮಾಡಿ. ಹಾಗೆ ನಿಮ್ಮ ಒಂದು ಏನು ಲೆಕ್ಕ ಪತ್ರಗಳೆಲ್ಲ ಕರೆಕ್ಟಾಗಿದೆಯಾ, ಪ್ರಾಪರ್ಟಿದು ಡಾಕ್ಯುಮೆಂಟ್ಸ್ ಕರೆಕ್ಟಾಗಿದೆಯಾ ಒಂದು ಸತಿ ಚೆಕ್ ಮಾಡ್ಕೊಳ್ಳಿ. ಸರಿ ಇಲ್ಲ ಅಂದರೆ ನಿಂತಿದ್ದು ಅದನ್ನು ಮೊದಲು ಸರಿ ಮಾಡಿಸಿ ಇಟ್ಕೊಳ್ಳಿ. ಮುಂದೆ ಆಗುವಂಥ ಆಪತ್ತುಗಳನ್ನು ಈಗಲೇ ತಡೆಗಟ್ಟಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಈ ವಿಡಿಯೋ ನಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಅಲ್ಲಿವರೆಗೂ ನಮಸ್ಕಾರ.